ಈ 31 ಡಿಸೆಂಬರು ಅಂದರೆ ಏನು ನೆನಪಾಗುತ್ತೆ? ಫಸ್ಟ್ ತಲೆಗೆ ಬರೋದೆ ಪಾರ್ಟಿಗಳು. ಹೋಗುವಾಗ 2 ಕಾಲಲ್ಲಿ ಹೋದರು, ಬರುವಾಗ 4 ಕಾಲಲ್ಲಿ ಬರ್ತಾ ಇದ್ದಾರೆ. ಈ ಥರ ಅವತಾರಗಳೆಲ್ಲ ಅಲ್ಲಿ ನೋಡೋಕೆ ಸಿಗ್ತವೆ. ಪೊಲೀಸರಿಗೆ ಹಿಂಗೆ ಭದ್ರತೆ ಕೊಡಬೇಕು, ಅವ್ರ ಜೊತೆಗೆ ಹೀಗೆ ವರ್ತನೆ ಮಾಡಬೇಕು ಅಂತ ಒಂದು ಗೈಡ್ಲೈನ್ಸನ್ನು ಕೊಡೋರು ಯಾರು? ನಮ್ಮ ಜಿ ಪರಮೇಶ್ವರ್ ಅವರು. ಈಗ ಕಾರ್ ಶೋರೂಮ್ ಅವರು, ಬೈಕ್ ಶೋರೂಮ್ ಅವರು, ಮೊಬೈಲ್ ಅಂಗಡಿಯವರು ಇವರೆಲ್ಲ ಕೊಡ್ತಾರಲ್ಲ, ಹಾಗೆ ಸರ್ಕಾರದಿಂದ ಕುಡುಕರಿಗೆ ಒಂದಿಷ್ಟು ಆಫರ್ಗಳನ್ನು ಕೊಟ್ಟಿದ್ದಾರೆ. ಮನೆಗೆ ಹೋಗ್ಬೇಕು, ಏನು ಮಾಡ್ತಾರೆ? ಅದಕ್ಕೆ ನಾವು ಏನು ಮಾಡಿದ್ದೀವಿ ಇಂದ ಒಂದು 8 ಕಡೆ ಕಾರಿನ ವ್ಯವಸ್ಥೆನೂ ಮಾಡಿರ್ತೀವಿ, ನಮ್ಮ ವೆಹಿಕಲ್ಸ್ಗಳು ಪೊಲೀಸ್ ವೆಹಿಕಲ್ಸ್ಗಳ ವ್ಯವಸ್ಥೆನೂ ಮಾಡಿರ್ತೀವಿ. ಅವ್ರನ್ನ ಕರ್ಕೊಂಡೋಗಿ ಅವರ ಮನೆ ಹತ್ರ ಬಿಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿರ್ತೇವೆ. ಅಣ್ಣ ಟೈಟ್ ಆಗ್ಬಿಟ್ಟಿದ್ದೀನಿ ಅಂದ್ಕೊಂಡು ಚರ್ಚ್ ಸ್ಟ್ರೀಟು ಅಥವಾ MG ರೋಡ್ ಕಡೆ ಇದ್ದರೆ ನಿಮಗೆ ಇದು ಯೂಸ್ ಆಗುತ್ತೆ. ಸರಿಯಾಗಿ ಕೇಳಿಸ್ಕೊಳ್ಳಿ. ಕುಡಿದು ಟೈಟ್ ಆದವರನ್ನು ಮನೆಗೆ ಕಳಿಸುವಂತಹ ಜವಾಬ್ದಾರಿ ಸರ್ಕಾರ ತಗೋತಾ ಇದೆ. ಅರೇ ಕುಡಿದು ಟೈಟ್ ಆಗಿದ್ದೀರಾ, ಎದ್ದು ಮನೆಗೆ ಹೋಗೋಕ್ಕಾಗ್ತಾ ಇಲ್ವಾ? ಚಿಂತೆ ಮಾಡಬೇಡಿ, ನಮ್ಮ ಗೌರ್ಮೆಂಟ್ ಇದೆ ಅಂತ ನೀವಿರೋ ಕಡೆಯಲ್ಲಿ ವೆಹಿಕಲನ್ನು ಕಳಿಸುತ್ತೆ. ಅದು ಉಚಿತ ಸೇವೆನ ಅಥವಾ ಬಾಡಿಗೆ ಕೊಡಬೇಕಾ ಅನ್ನೋದು ಕೂಡ ಈ ಜಿ ಪರಮೇಶ್ವರ್ ಅವರು ಹೇಳಲಿಲ್ಲ. ಎಷ್ಟೊಂದು ಗ್ಯಾರಂಟಿಗಳನ್ನು ಕೊಟ್ಟ ಸರ್ಕಾರ ಈಗ ಕುಡುಕರಿಗೆ ಈಗ ಮನೆಗೆ ಬಿಡುವ ಗ್ಯಾರಂಟಿಯನ್ನು ಕೊಡ್ತಾ ಇದೆ. ಜೈ ಶ್ರೀರಾಮ್, ನಾನು ಅಜಿತ್ ಬೋಪ್ನಳ್ಳಿ. ವೆಲ್ಕಮ್ ಟು ಹೊಸ ದಿಗಂತ ಡಿಜಿಟಲ್. ಇನ್ನೇನು ಈ ಇಯರ್ನ ಕೊನೆಯಲ್ಲಿ ಇದ್ದೀವಿ. 2025 ಅನ್ನೋ ವರ್ಷಕ್ಕೆ ಬಾಯ್ ಹೇಳಬೇಕಾಗುತ್ತೆ. 2026 ಅನ್ನೋ ವರ್ಷಕ್ಕೆ ಹಾಯ್ ವೆಲ್ಕಮ್ ಅಂತ ಹೇಳುವ ಟೈಮ್ ಬಂದೇ ಬಿಟ್ಟಿದೆ. ಅಂದರೆ ಈ ವರ್ಷದ ಅಂತ್ಯದಲ್ಲಿ ನಾವಿದ್ದೀವಿ. ಈ 31 ಡಿಸೆಂಬರು ಅಂದರೆ ಏನು ನೆನಪಾಗುತ್ತೆ? ಫಸ್ಟ್ ತಲೆಗೆ ಬರೋದೆ ಪಾರ್ಟಿಗಳು, ಅಂದರೆ ಓಲಾಡುವ ತೇಲಾಡುವ ಪಾರ್ಟಿಗಳು. ಅದರಲ್ಲೂ 31 ಅಂದಾಗ ಬೆಂಗಳೂರಿನ ಒಂದಿಷ್ಟು ಜನ ಫುಲ್ ಅಲರ್ಟ್ ಆಗಿಬಿಡ್ತಾರೆ. ಅದರಲ್ಲೂ ಕೆಲವು ಏರಿಯಾಗಳಿದ್ದಾವೆ, ಆ ಏರಿಯಾಗಳಿಗೆ ಕಾಲು ಹಾಕೋದು ಬಿಡಿ, ಅಲ್ಲಿ ಹೋಗಿ ಕೈ ಹಾಕೋಕ್ಕೂ ಜಾಗ ಇರಲ್ಲ, ಅಷ್ಟೊಂದು ರಶ್ ಆಗಿರುತ್ತೆ. ಉದಾಹರಣೆಗೆ MG ರೋಡು, ಚರ್ಚ್ ಸ್ಟ್ರೀಟು, ಇಂದಿರಾನಗರು, ಕೋರಮಂಗಲ, ಹೀಗೆ ಕೆಲವೊಂದಿಷ್ಟು ಆಯ್ದ ಪ್ರದೇಶಗಳಿವೆ. ಅಲ್ಲೆಲ್ಲವೂ ಸಿಕ್ಕಾಪಟ್ಟೆ ರಶ್ ಆಗುತ್ತೆ. ಅಂದರೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಲ್ಲಿ ಸಿಕ್ಕಾಪಟ್ಟೆ ಜನರು ಬಂದಿರ್ತಾರೆ. ವಿಶೇಷವಾಗಿ ಹೇಳಬೇಕು ಅಂದರೆ ಜೆನ್ ಝಿ ಅಂತ ಕರೀತಾರಲ್ಲ, ಅಲ್ಲಿ ಅವರು ಸಿಕ್ಕಾಪಟ್ಟೆ ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಾರೆ. ಅಲ್ಲೇನು ತಮಟೆ ಸೌಂಡು, DJ ಹಾಕಿ ರೋಡಲ್ಲೇನು ಕುಣಿಯೋದು, ಆ ಥರ ಏನೂ ಇರಲ್ಲ. ಸುಮ್ಮನೆ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಪಾದಯಾತ್ರೆ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ಈ 12 ಗಂಟೆ ಆಗ್ತಿದ್ದಂಗೆ ಹ್ಯಾಪಿ ನ್ಯೂ ಇಯರ್ ಅಂತ ಕೂಗ್ತಾರೆ. ಆದರೆ ಆ ಲೈನಲ್ಲಿ ಒಂದಿಷ್ಟು ಪಬ್ಗಳಿದಾವಲ್ಲ, ಆ ಪಬ್ಗಳಿಗೆ ಅವತ್ತು ಭಯಂಕರ ಕಮಾಯಿ. ಅಲ್ಲಿಂದ ಹೊರಗೆ ಬರೋ ಒಂದೊಂದು ಅವತಾರಗಳನ್ನು ನೋಡೋ ಥರ ಇರುತ್ತೆ. ಪ್ರತಿ ವರ್ಷ ನಾವು ಚಾನಲ್ಗಳಲ್ಲಿ ನ್ಯೂಸ್ಗಳಲ್ಲೆಲ್ಲ ನೋಡಿರ್ತೀವಲ್ಲ, ಅವರು ಕೈಯಲ್ಲೇ ನಡ್ಕೊಂಬರ್ತಿದ್ದಾರೋ, ಕಾಲಲ್ಲಿ ನಡ್ಕೊಂಬರ್ತಾ ಇದ್ದಾರೋ, ಅಥವಾ ಹೋಗುವಾಗ 2 ಕಾಲಲ್ಲಿ ಹೋದರು, ಬರುವಾಗ 4 ಕಾಲಲ್ಲಿ ಬರ್ತಾ ಇದ್ದಾರೆ. ಈ ಥರ ಅವತಾರಗಳೆಲ್ಲ ಅಲ್ಲಿ ನೋಡೋಕೆ ಸಿಗ್ತವೆ. ಹಾಗಾಗಿ ನ್ಯೂ ಇಯರ್ ಸಲುವಾಗಿ ಅಲ್ಲಿಗೆ ಹೋಗೋದೊಂದು ಪದ್ಧತಿ ಬೆಳ್ಕೊಂಡು ಬಂದಿದೆ. ಅವರಿಗೆಲ್ಲ ಭದ್ರತೆಯನ್ನು ಕೊಡಬೇಕಲ್ಲ, ಅದರ ಯಾರ ಕೆಲಸ? ನಮ್ಮದೇ ಪೊಲೀಸರ ಕೆಲಸ. ಪೊಲೀಸರಿಗೆ ಹಿಂಗೆ ಭದ್ರತೆ ಕೊಡಬೇಕು, ಅವ್ರ ಜೊತೆಗೆ ಹೀಗೆ ವರ್ತನೆ ಮಾಡಬೇಕು ಅಂತ ಒಂದು ಗೈಡ್ಲೈನ್ಸನ್ನು ಕೊಡೋರು ಯಾರು? ನಮ್ಮ ಜಿ ಪರಮೇಶ್ವರ್ ಅವರು. ಅವರು ಪಾಪ ಹೋಮ್ ಮಿನಿಸ್ಟರ್ ಆಗಿದ್ದಾರೆ. ಈಗ ಅವರು ಒಂದು ಪ್ರೆಸ್ ಮೀಟನ್ನು ಮಾಡಿದಾಗ ಅಲ್ಲಿ ಒಂದಿಷ್ಟು ನ್ಯೂ ಇಯರ್ ಆಫರ್ಗಳನ್ನು, ಈಗ ಕಾರ್ ಶೋರೂಮ್ ಅವರು, ಬೈಕ್ ಶೋರೂಮ್ ಅವರು, ಮೊಬೈಲ್ ಅಂಗಡಿಯವರು ಇವರೆಲ್ಲ ಕೊಡ್ತಾರಲ್ಲ, ಹಾಗೆ ಸರ್ಕಾರದಿಂದ ಕುಡುಕರಿಗೆ ಒಂದಿಷ್ಟು ಆಫರ್ಗಳನ್ನು ಕೊಟ್ಟಿದ್ದಾರೆ. ಏನೆಲ್ಲ ಆಫರ್ಗಳು? ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ. ನೀವು ದೊಡ್ಡ ಕುಡುಕರಾಗಿದ್ದರೆ, ನೀವು ಕುಡಿದ್ಮೇಲೆ ಸಿಕ್ಕಾಪಟ್ಟೆ ಅಲ್ಲಾಡ್ತಾ ಇದ್ದರೆ, ಅಣ್ಣ ಟೈಟ್ ಆಗ್ಬಿಟ್ಟಿದ್ದೀನಿ ಅಂದ್ಕೊಂಡು ಚರ್ಚ್ ಸ್ಟ್ರೀಟು ಅಥವಾ MG ರೋಡ್ ಕಡೆ ಇದ್ದರೆ ನಿಮಗೆ ಇದು ಯೂಸ್ ಆಗುತ್ತೆ. ಸರಿಯಾಗಿ ಕೇಳಿಸ್ಕೊಳ್ಳಿ. ಕೆಲವು ಸಂದರ್ಭದಲ್ಲಿ ಬಸ್ ಸಿಗೋದಿಲ್ಲ. ಈಗ ಓಲಾ ಉಬರ್ ಅವೆಲ್ಲ ಇದಾವಲ್ಲ, ಅವೆಲ್ಲ ಜಾಮ್ ಆಗಿಬಿಡ್ತವೆ, ಏನು ಸಿಗೋದಿಲ್ಲ ವೆಹಿಕಲ್ಸು. ಮನೆಗೆ ಹೋಗ್ಬೇಕು, ಏನು ಮಾಡ್ತಾರೆ? ಅದಕ್ಕೆ ನಾವು ಏನು ಮಾಡಿದ್ದೀವಿ ಇಂದ ಒಂದು 8 ಕಡೆ ಕಾರಿನ ವ್ಯವಸ್ಥೆನೂ ಮಾಡಿರ್ತೀವಿ, ನಮ್ಮ ವೆಹಿಕಲ್ಸ್ಗಳು ಪೊಲೀಸ್ ವೆಹಿಕಲ್ಸ್ಗಳ ವ್ಯವಸ್ಥೆನೂ ಮಾಡಿರ್ತೀವಿ. ಅವ್ರನ್ನ ಕರ್ಕೊಂಡೋಗಿ ಅವರ ಮನೆ ಹತ್ರ ಬಿಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿರ್ತೇವೆ. ಅದು 8 ಕಡೆ ಮಾಡಿದ್ದೇವೆ. ಈಗ ಸಾವಿರಾರು CCTV ಕ್ಯಾಮ್ರಾಗಳಿದೆ. ಇದಕ್ಕಾಗಿ ಈ ಸೆಲೆಬ್ರೇಷನ್ ವಿಚಾರದಲ್ಲೇನೆ ನಾವು ಎಕ್ಸ್ಟ್ರಾ ಮಾಡ್ತೀವಿ. ಎಕ್ಸ್ಟ್ರಾ ಟೆಂಪರರಿಯಾಗಿ ಒಂದು 250 ಕಡೆ CCTVಗಳನ್ನ ಹಾಕ್ತೇವೆ. ಸೇಫ್ಟಿ ಶೆಲ್ಟರ್ ಅಂಥೇಳಿ, ಸಪೋಸ್ ಯಾರೋ ತುಂಬ ಅವ್ರಿಗೆ ಕುಡಿದ್ಬಿಟ್ಟಿರ್ತಾರೆ, ಹೋಗೋಕ್ಕಾಗಲ್ಲ, ಅಥವಾ ಏನೋ ಅವರು ಎಕ್ಸಾಸ್ಟ್ ಆಗಿರ್ತಾರೆ,
ಫಿಸಿಕಲಿ ಎಕ್ಸರ್ಷನ್ ಆಗಿರುತ್ತೆ, ಆ ಥರ ಏನಾದರೂ ಅವ್ರಿಗೆ ಇದ್ದರೆ ಅವರನ್ನು ನಾವು ಅಲ್ಲಿ ಒಂದು ಸೇಫ್ಟಿ ಶೆಲ್ಟರ್ ಅಂತ ಹೇಳಿ ಮಾಡಿರ್ತೀವಿ. 15 ಕಡೆ ಸೇಫ್ಟಿ ಶೆಲ್ಟರನ್ನು ಮಾಡಿದ್ದೀವಿ. ಈಗ 31st ಆಯಿತು, ರಾತ್ರಿ ತುಂಬ ಲೇಟ್ ಆಗಿಬಿಡುತ್ತೆ, ಓಲಾ ಊಬರು ಬೇಗ ಸಿಗಲ್ಲ, ಸಿಕ್ಕಿದ್ರೂ ಕೂಡ ಅಲ್ಲಿಗೆ ಬರೋಕ್ಕಾಗಲ್ಲ. ಹೀಗಾಗಿ ನಿಮಗಾಗಿ ಈಗ ಸರ್ಕಾರದ ವತಿಯಿಂದ 8 ಪಾಯಿಂಟ್ಗಳನ್ನು ಮಾಡಲಾಗಿದೆ. ಅಂದರೆ 8 ಜಾಗಗಳು, ಅಲ್ಲಿ ಸರ್ಕಾರದ ಗಾಡಿಗಳಿರ್ತವೆ. ಅಂದರೆ ಕುಡಿದು ಟೈಟ್ ಆದವರನ್ನು ಮನೆಗೆ ಕಳಿಸುವಂತಹ ಜವಾಬ್ದಾರಿ ಸರ್ಕಾರ ತಗೋತಾ ಇದೆ. ಅರೇರೇರೆ, ಆ ವೆಹಿಕಲ್ಗಳು ಮಾತ್ರ ಅಲ್ಲ, ಪೊಲೀಸ್ ವ್ಯಾನ್ಗಳು ಕೂಡ ನಿಮ್ಮನ್ನು ಮನೆಗೆ ತಲುಪಿಸುವ ಜವಾಬ್ದಾರಿಯನ್ನು ತಗೊಂಡಿದೆಯಂತೆ. ಇದನ್ನು ನಮ್ಮ ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರು ತುಂಬ ಖುಷಿಯಿಂದ ಹೇಳಿದ್ದಾರೆ. ಅಂದರೆ ಈಗ ರಾಜ್ಯಕ್ಕೆ ಹಿಂಗಾದರೂ ಮಾಡಿ ಏನಾದರೂ ಮಾಡಿ ನೀವು ಕುಡೀರಿ, ಆ ಕುಡಿತದಿಂದಲೇ ದೊಡ್ಡ ಟ್ಯಾಕ್ಸ್ ದುಡ್ಡು ಬರ್ತಾ ಇದೆ. ಹಾಗಾಗಿ ನೀವು ಕುಡಿಬೇಡಿ, ಕುಡಿದು ಆರೋಗ್ಯ ಹಾಳಾಗುತ್ತೆ ಅಂತೆಲ್ಲ ಹೇಳಲ್ಲ ನಾವು. ಕುಡೀರಿ, ಎಷ್ಟು ಬೇಕಾದರೂ ಕುಡೀರಿ, ಹೆಂಗಾದರೂ ಸೆಲೆಬ್ರೇಷನ್ ಮಾಡಿ. ಕುಡಿದು ಟೈಟ್ ಆಗಿದ್ದೀರಾ, ಎದ್ದು ಮನೆಗೆ ಹೋಗೋಕ್ಕಾಗ್ತಾ ಇಲ್ವಾ, ಓ ಮೊಬೈಲ್ ಚಾರ್ಜ್ ಖಾಲಿ ಆಗಿಬಿಟ್ಟಿದೆಯಾ, ಓ ಓಲಾ ಊಬರ್ ಬುಕ್ ಆಗ್ತಾ ಇಲ್ವಾ, ಚಿಂತೆ ಮಾಡಬೇಡಿ, ನಮ್ಮ ಗೌರ್ಮೆಂಟ್ ಇದೆ ಅಂತ ನೀವಿರೋ ಕಡೆಯಲ್ಲಿ ವೆಹಿಕಲನ್ನು ಕಳಿಸುತ್ತೆ, ಹಾಗೆ ಮನೆಗೆ ಕಳಿಸ್ತಾರೆ ಅಂತ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ಬಟ್ ನನಗೆ ಭಯಂಕರ ಡೌಟ್ ಇದೆ. ಯಾಕೆಂದರೆ ಈ ಮೀಡಿಯಾದ ಕ್ಯಾಮ್ರಾಗಳು ಒಂದಿಷ್ಟು ಕವರೇಜ್ ಮಾಡುತ್ತಲ್ಲ, ಅಲ್ಲಿ ನಿಮ್ಮನ್ನು ಹತ್ತಿಸ್ಕೋಬೋದು, ವೆಹಿಕಲ್ ಒಳಗೆ ತುಂಬ್ಕೋಬೋದು, ನಿಮ್ಮ ಮನೆಯಲ್ಲಿ ಯಾವ ಕ್ರಾಸು ನಂಬರ್ ಏನು ಎಲ್ಲವೂ ಕೇಳ್ಬೋದು. ಆದರೆ ಒಂದಿಷ್ಟು ದೂರ ಹೋದ ಮೇಲೆ ನಿಮ್ಮನ್ನು ಒದ್ದು ಹೊರಗೆ ಹಾಕಿ ಇನ್ನೊಬ್ಬರ ಕರ್ಕೊಂಬರೋಕ್ಕೆ ಹೋದರೂ ಕೂಡ ಅಚ್ಚರಿ ಇಲ್ಲ. ಅದು ಉಚಿತ ಸೇವೆನ ಅಥವಾ ಬಾಡಿಗೆ ಕೊಡಬೇಕಾ ಅನ್ನೋದು ಕೂಡ ಈ ಜಿ ಪರಮೇಶ್ವರ್ ಅವರು ಹೇಳಲಿಲ್ಲ. ಯಾಕೆಂದರೆ ಕುಡಿದಾಗ ಎಲ್ಲರೂ ದಾನಶೂರಕರಣ ಆಗಿರ್ತಾರಲ್ಲ, ಯಾರಿಗೊತ್ತು, ಪೊಲೀಸರಿಗೆ ಈ ಸಪ್ಲೈಯರ್ಗೆ ಕೊಟ್ಟಂಗೆ ಟಿಪ್ಸ್ ಕೊಡೋಕ್ಕೆ ಹೋದರೂ ಕೂಡ ಕೊಡಬಹುದು. ಹಾಗಾಗಿ ಅದೊಂದು ಸೂಚನೆಗಳನ್ನು ಕೊಡಬೇಕಾಗುತ್ತೆ. ಈಗ ಈ 112ಕ್ಕೆ ಕಾಲ್ ಮಾಡಿದ್ರೆ ಪೊಲೀಸರು ಹೊಯ್ಸಳ ಅದೆಲ್ಲ ಹೋಗುತ್ತಲ್ಲ, ಅದೇ ಥರ ಈ ಕುಡುಕರಿಗೆ ವಿಶೇಷವಾಗಿ ನ್ಯೂ ಇಯರ್ ಸಂದರ್ಭದಲ್ಲಿ ಏನಾದರೂ ಹೆಲ್ಪ್ಲೈನನ್ನು ತೆಗೆದಿದ್ದಾರ, ಇದನ್ನು ಕೂಡ ಕ್ಲಾರಿಟಿಯನ್ನು ಅವರು ಕೊಡಬೇಕಾಗಿತ್ತು. ಅಂದರೆ ಸ್ಪೀಡ್ ಡೈಲಲ್ಲಿ ಅದನ್ನು ಇಟ್ಕೊಂಡ್ಬಿಡೋದು, ಟೈಟ್ ಆಗ್ತಾ ಇದ್ದಂಗೆ ಫೋನ್ ಮಾಡಿಕೊಂಡು ಸರ್ ಇಲ್ಲಿ ಬಿದ್ದಿದ್ದೀನಿ ಸರ್ ಬಂದ್ಬಿಡಿ ಅಂತ ಹೇಳಿಬಿಟ್ರೆ ಅವರು ಬರೋ ಟೈಮಲ್ಲಿ ಇನ್ನೊಂದು ಚೂರು ತಗೋಬೋದೇನೋ ಅಂತ ಕುಡುಕರು ಆಲೋಚನೆ ಮಾಡ್ಕೊಂಡಿರ್ತಾರೆ. ಯಾಕೆಂದರೆ ಪ್ರೊಫೆಷ್ನಲ್ ಕುಡುಕರು ಇರೋದೇನೇ ಹಾಗೆ. ಅಂದರೆ ಈಗ ಗೌರ್ಮೆಂಟ್ ಏನು ಚಿಂತೆ ಮಾಡಿದೆ ಅಂದರೆ, ನೀವು ಕುಡಿದು ಅಲ್ಲಾಡ್ತಾ ಇದ್ರೂ ಓಕೆ, ಆದರೆ ರಾಜ್ಯದ ಆರ್ಥಿಕತೆಯನ್ನು ಗಟ್ಟಿಯಾಗಿ ಹಿಡಿದು ನಿಲ್ಲಿಸಬೇಕು ಅಂತ. ಪಾಪ ಕುಡುಕರು ಎಂಥ ಮಹಾತ್ಮರು ಅಂತ ಇದರಲ್ಲೇ ಗೊತ್ತಾಗುತ್ತೆ. ಈಗ ಬೆಲೆ ಏರಿಕೆ ಆದಾಗ ಅಥವಾ ಟ್ಯಾಕ್ಸ್ ಜಾಸ್ತಿ ಆದಾಗ ಮಕ್ಕ ಟ್ಯಾಕ್ಸನ್ನು ಜಾಸ್ತಿ ಮಾಡೋದು ಎಣ್ಣೆ ಮೇಲೆ, ಸಿಗರೇಟ್ ಮೇಲೆ. ಆದರೆ ಒಂದೇ ಒಂದು ದಿವಸ ಕುಡುಕರು ಬೀದಿಗೆ ಬಂದು ಪ್ರತಿಭಟನೆ ಮಾಡಿದಾರಾ ಅಥವಾ ರಸ್ತೆ ತಡೆ ಮಾಡಿದಾರಾ, ನಮ್ಮ ಫ್ರೀಡಮ್ ಪಾರ್ಕಲ್ಲಿ ಕೂತು ಘೋಷಣೆಗಳನ್ನು ಕೂಗಿದಾರಾ, ಏನೂ ಇಲ್ಲ. ಎಣ್ಣೆ ರೇಟ್ ಜಾಸ್ತಿ ಆಯ್ತಲ್ಲ ಅಂತ ಬೇಜಾರಿಗೆ ಒಂದು 90 ಜಾಸ್ತಿ ಹೊಡೆದಿದ್ದಾರೆ ಬಿಟ್ಟರೆ ಸರ್ಕಾರದ ವಿರುದ್ಧ ಯಾವತ್ತೂ ಕೂಡ ಅವರು ತಿರುಗಿ ಬಿದ್ದಿಲ್ಲ. ಸೊ ಅವರಿಂದನೇ ಹೈಯೆಸ್ಟ್ ಟ್ಯಾಕ್ಸ್ ಬರ್ತಾ ಇದೆ, ಅವರಲ್ಲಾಡ್ತಾ ಇರ್ತಾರೆ. ಆದರೆ ರಾಜ್ಯದ ಬೊಕ್ಕಸವನ್ನು ಗಟ್ಟಿಯಾಗಿ ಹಿಡಿದು ನಿಲ್ಲಿಸ್ತಾರೆ. ಇದೇ ಕಾರಣಕ್ಕೆ ಎಷ್ಟೊಂದು ಗ್ಯಾರಂಟಿಗಳನ್ನು ಕೊಟ್ಟ ಸರ್ಕಾರ ಈಗ ಕುಡುಕರಿಗೆ ಈಗ ಮನೆಗೆ ಬಿಡುವ ಗ್ಯಾರಂಟಿಯನ್ನು ಕೊಡ್ತಾ ಇದೆ. ಈಗ ಇನ್ನೂ ಒಂದು ಆಫರ್ ಇದೆ. ಈಗ ಮನೆಗೆ ಬಿಡೋದು ಆಯಿತು, ಪೊಲೀಸರು ನಿಮ್ಮ ಜೊತೆಗಿದ್ದಾರೆ, ಅದು ಆಯಿತು. ಈಗ ಕೆಲವೊಬ್ಬರು ಕುಡಿದು ಟೈಟಾಗಿ ಬಿದ್ದಿರ್ತಾರಪ್ಪ, ನಂತರ ಸಿಕ್ಕಾಪಟ್ಟೆ ದಪ್ಪ ಇರ್ತಾರೆ, ಅವ್ರನ್ನ ಎತ್ತಿ ಜೀಪಿ ಹಾಕೋಕ್ಕಾಗಲ್ಲ, ಅಥವಾ ಜೀಪ್ ಆಲ್ರೆಡಿ ಹೌಸ್ಫುಲ್ ಆಗಿಬಿಟ್ಟಿರುತ್ತೆ. ಅವರಿಗೆಲ್ಲ ಏನು, ಅವರಿಗೋಸ್ಕರನೇ ಆಸರಾ ಕೇಂದ್ರಗಳನ್ನು ಕೂಡ ಪರಮೇಶ್ವರ್ ಅವರು ಮಾಡ್ತಾರಂತೆ. ಅಂದರೆ ಕುಡಿದು ಟೈಟ್ ಆದವರನ್ನು ಅಥವಾ ಎಲ್ಲೋ ಎಡವಿ ಬಿದ್ದು ತಲೆ ಹೊಡ್ಕೊಂಡ್ರೋ ಕೈ ಮುರ್ಕೊಂಡ್ರೋ ಅಲ್ಲಿಂದ ಹೋಗೋಕ್ಕಾಗಲ್ಲ ಅಂದವರಿಗೆ ಆ ಆಸರಾ ಕೇಂದ್ರಗಳನ್ನು ಮಾಡ್ತಾರಂತೆ. ಅಂದರೆ ಅಲ್ಲಿ ಒಂದು ಟೆಂಪ್ರವರಿ ವಾಸ್ತವ್ಯ ಅಲ್ಲೇ ಅಂತ ಆದಂಗಾಯಿತು. ಅಲ್ಲಿ ಡಾಕ್ಟ್ರ್ ಇರ್ತಾರ, ನರ್ಸ್ ಇರ್ತಾರ, ಫಸ್ಟ್ ಏಡ್ ಕಿಟ್ ಇರುತ್ತೆ, ಟ್ರೀಟ್ಮೆಂಟ್ಗಳಿರ್ತಾವ. ಇದ್ರ ಬಗ್ಗೆ ಅವರು ಕ್ಲಾರಿಟಿಯನ್ನು ಕೊಡಬಹುದು, ಕಾಯ್ತಾ ಇರಿ. ಯಾಕೆಂದರೆ ಕುಡುಕರೇ ನಮ್ಮ ಪ್ರಯಾರಿಟಿ ಅನ್ನೋ ಥರದಲ್ಲಿ ಅವರು ಮಾತಾಡಿದ್ದಾರೆ. ಪಾಪ ಇದನ್ನೆಲ್ಲ ಕೇಳಿಸ್ಕೊಂಡು ನಮ್ಮ ಪೊಲೀಸರಿಗೆ ಎಷ್ಟು ಬೇಜಾರಾಗಿರಬೇಡ ಅಲ್ಲ. ಅಷ್ಟೆಲ್ಲ ಕಷ್ಟಪಟ್ಟು ಎಕ್ಸಾಮ್ ಬರೆದು ಫಿಸಿಕಲೆಲ್ಲ ದಾಟ್ಕೊಂಡ್ಬಂದು ಇಲ್ಲಿ ಫಿಸಿಕಲಿ ಗಟ್ಟಿಯಾಗಿ ನಿಲ್ಲದೇ ಇರೋರಿಗೆಲ್ಲ ರಕ್ಷಣೆ ಕೊಟ್ಟವ್ರು ನಮ್ಮ ಮನೆ ತನಕ ಬಿಟ್ಟು ಬನ್ನಿ ಅಂತ ಹೇಳ್ತಿದ್ದೀರಲ್ಲ, ಎಂಥ ದುರ್ವಿಧಿ, ಇದೆಂಥ ದುರ್ವಿಧಿ ಅಂತ ಬೇಜಾರು ಮಾಡ್ಕೋಬೋದು. ಬಟ್ ಕೊನೆಗೆ ಯೋಚನೆ ಮಾಡ್ತಾರೆ, ಮಂತ್ ಎಂಡಿಗೆ ಸಂಬಳ ಆಗೋದು ಬೇಡವಾ, ಈಗ ಕುಡುಕ್ರದ್ದು ನಾವು ಪಾಲನೆ ಪೋಷಣೆ ಮಾಡದೇ ಇದ್ದರೆ ಸಂಬಳ ಇಲ್ಲಿಂದ ಬರುತ್ತೆ ಅಂತಲೂ ಆಲೋಚನೆ ಮಾಡಿರ್ತಾರೆ. ಯಾಕೆಂದರೆ ಸರ್ಕಾರದ ಬಳಿ ಅಷ್ಟು ದುಡ್ಡಿದೆಯಂತೆ, ಅದಕ್ಕೆ ಎಲ್ಲ ನಿಗಮಗಳು ಎಲ್ಲ ಇಲಾಖೆಗಳು ಬಾಯಿ ಬಡ್ಕೊಂಡು ಬಾಂಬಡ ಬಡಿತಾ ಇರೋದು.
ಸೊ ನನಗೆ ಇದೆಲ್ಲ ನೋಡಿದಾಗ ಜಿ ಪರಮೇಶ್ವರ್ ಅವ್ರ ಬಗ್ಗೆ ಒಂಥರ ಕನಿಕರ ಬರುತ್ತೆ. ಯಾಕೆಂದರೆ ಹೈಕಮಾಂಡ್ ಅಂದ್ಕೊಂಡಿತ್ತು ತುಂಬ ಸಮರ್ಥರಿದ್ದಾರೆ, ಒಳ್ಳೆ ಮಾತಾಡ್ತಾರೆ, ಕಠಿಣ ಕ್ರಮಗಳನ್ನು ತಗೋಬೋದು, ಹಾಗಾಗಿ ಇವರು ಹೋಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ಗೆ ಸಮರ್ಥವಾಗಿದ್ದಾರೆ ಅಂತ ಅವರ ಕೈಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಅಂತ ಹೇಳ್ತಾ, ಬಟ್ ಇವ್ರಿಗೆ ಮಾತ್ರ ಏನೂ ಗೊತ್ತಿಲ್ಲ. ಈಗ ನ್ಯೂ ಇಯರು ಕುಡುಕರ ವಿಚಾರಕ್ಕೆ ಸ್ವಲ್ಪ ಎಲ್ಲ ಮಾಹಿತಿಗಳನ್ನು ತಗೊಂಡು ಬಂದಿದ್ದಾರೆ. ಆದರೆ ಡ್ರಗ್ ವಿಚಾರಕ್ಕೆ ಅವರು ಹೇಗಿದ್ದಾರೆ? ನಮ್ಮದೇ ಕರ್ನಾಟಕ ಇನ್ನೊಂದು ಡ್ರಗ್ ಹಬ್ ಆಗಿ ಬೆಳೀತಾ ಇದೆ, ಆದರೆ ಇವರಿಗೆ ಏನೂ ಮಾಹಿತಿ ಇಲ್ಲ. ಇಲ್ಲಿಯ ತನಕ ಅಂದರೆ ಕರ್ನಾಟಕದಲ್ಲಿರುವ ಒಂದು ಡ್ರಗ್ ರ್ಯಾಕೆಟನ್ನು ಮಹಾರಾಷ್ಟ್ರ ಪೊಲೀಸರು ಕರ್ನಾಟಕಕ್ಕೆ ಬರ್ತಾರೆ, ಅವರು ಇಲ್ಲಿ ಬಂದು ಈ ಇನ್ವೆಸ್ಟಿಗೇಷನ್ನ ಮಾಡಿ ಹಿಡಿತಾರೆ. ಆದರೆ ನಮ್ಮವ್ರು ಏನು ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ನಮಗೆ ಬರೋದಿಲ್ವಾ? ಇದಕ್ಕೆ ಗೃಹ ಇಲಾಖೆ ಮಾತಾಡಬೇಕು ಅಲ್ವಾ? ಅವರಿಗೆ ಕೇಳಿದ್ರೆ ನನಗೆ ಸದ್ಯಕ್ಕೆ ಏನೂ ಗೊತ್ತಿಲ್ಲ, ನಾನು ಎಲ್ಲ ಮಾಹಿತಿಗಳನ್ನು ತಗೊಂಡು ಮಾತಾಡ್ತೀನಿ ಅಂತ ಹೇಳ್ತಾರೆ. ಇದು ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅವರಲ್ಲಿರುವ ಸಿದ್ಧ ಉತ್ತರವಾಗಿದೆ. ಹಾಗಾಗಿ ಇಂಥ ಹೋಮ್ ಮಿನಿಸ್ಟ್ರಿ ಇಟ್ಕೊಂಡು ನಾವು ಕಾನೂನು ಸುವ್ಯವಸ್ಥೆ ಎಲ್ಲ ಗಟ್ಟಿಯಾಗಿರಬೇಕು ಅನ್ನೋ ನಿರೀಕ್ಷೆನ ಇಟ್ಕೊಳಕ್ಕಾಗುತ್ತಾ? ಖಂಡಿತ ತಪ್ಪಾಗುತ್ತೆ. ಜಾಸ್ತಿ ದಿವಸ ಏನಾಗಿಲ್ರಿ, ಒಂದು 3-4 ತಿಂಗಳು ಈ ಕಡೆನೇ ಈ ಮಹಾರಾಷ್ಟ್ರದಲ್ಲಿ ಒಬ್ಬ ಸಿಕ್ಕಾಕೊಂಬಿದ್ದ, ಲಿಂಗರಾಜು ಅಂತ ಹೆಸರು. ಆ ಲಿಂಗರಾಜು ಯಾರು? ಕಾಂಗ್ರೆಸ್ಸಿನ ಸೌತ್ ಬ್ಲಾಕಿನ ಅಧ್ಯಕ್ಷ. ಅಂದರೆ ಬೆಂಗಳೂರಿಂದಲ್ಲ, ಕಲಬುರ್ಗಿದು. ಕಲಬುರ್ಗಿ ಅಂತ ಇದ್ದಂಗೆ ಯಾರ ಊರು ಅಂತ ಗೊತ್ತಾಗಿರಬೇಕು. ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಸದ್ಯಕ್ಕೆ ಅಲ್ಲಿ ಆಳ್ವಿಕೆ ಮಾಡ್ತಾ ಇರುವ ಈ ಪ್ರಿಯಾಂಕಾ ಖರ್ಗೆ ಅವರ ಪರಮ ಆಪ್ತನಾಗಿದ್ದ ಲಿಂಗರಾಜು. ಏನು 1-2 ಫೋಟೋಸ್ ಅವ್ರ ಜೊತೆಗಿರೋದು. ಅವ್ರ ಜೊತೆಗೆ ಇಬ್ಬರು ಸಾಬ್ರು ಹುಡುಗರು ಕೂಡ ಸಿಕ್ಕಾಕೊಂಡ್ಬಿದ್ದಿದ್ರು ಮಹಾರಾಷ್ಟ್ರದಲ್ಲಿ. ತೌಸಿಫ್ ಹಾಗೂ ಇರ್ಫಾನ್ ಇಬ್ರಾಹಿಂ ಅಂತ. ಅಂದರೆ ಇರ್ಫಾನು ಇಬ್ರಾಹಿಮು ಒಂದೇ ಹೆಸರು, ಇರ್ಫಾನ್ ಇಬ್ರಾಹಿಂ ಅನ್ನೋದೇ ಒಂದು ಹೆಸರು. ಅದನ್ನು ಡಿವೈಡ್ ಮಾಡಿ 3 ಜನ ಸಿಕ್ಕೊಂಬಿದ್ರು. ಇಬ್ಬರೇ ಸಿಕ್ಕೊಂಬಿದ್ದಿರೋದು. ಅದರಲ್ಲಿ ಲಿಂಗರಾಜು ಕಿಂಗ್ ಪಿನ್ ಆಗಿದ್ನಂತೆ. ಅವನು ಈ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಿಕ್ಕಾಪಟ್ಟೆ ಆಪ್ತ ಆಗಿದ್ದ. ಆ ವಿಚಾರ ಕೂಡ ನಮ್ಮದೇ ಕರ್ನಾಟಕದ ಒಬ್ಬ ಡ್ರಗ್ ಪೆಡ್ಲರ್ ಅಲ್ಲಿ ನಿಷೇಧಿತ ಡ್ರಗ್ಗನ್ನು 120 ಬಾಟಲನ್ನು ಕಲ್ಯಾಣಿಗೆ ಸಾಗಿಸ್ತಾ ಇರುವಾಗ ಲಾಕ್ ಆಗಿದ್ದ. ಇದರ ಬಗ್ಗೆ ಕಾಂಗ್ರೆಸ್ ಅವರು ಮಾತಾಡೋದಿಲ್ಲ. ಅರೆ, ಆ ವಿಚಾರ ಆದರೂ ಗೊತ್ತಿದೆಯಾ ನಿಮಗೆ? ಅಲ್ಲ, ಇಲ್ಲಿ ಕರ್ನಾಟಕದಿಂದ ಡ್ರಗ್ ತಗೊಂಡು ಮಹಾರಾಷ್ಟ್ರಕ್ಕೆ ಹೋದರೂ ಮಹಾರಾಷ್ಟ್ರ ಪೊಲೀಸರೇ ಹಿಡಿಬೇಕು. ಕರ್ನಾಟಕದಲ್ಲಿ ಡ್ರಗ್ ಆಗ್ತಾ ಇದೆ ಅಂದರೆ ಮಹಾರಾಷ್ಟ್ರ ಪೊಲೀಸ್ ಬಂದೇ ಹಿಡಿಬೇಕು. ಅಂದರೆ ನೀವು ನಿಮ್ಮ ಇಲಾಖೆಯನ್ನು ಹೇಗೆ ಇಟ್ಕೊಂಡಿದ್ದೀರಾ ಅಂತ ಒಂದೇ ಒಂದು ಸಲ ಆತ್ಮಾವಲೋಕನವನ್ನು ಮಾಡ್ಕೋಬೇಕಾಗತ್ತೆ. ಅದೆಲ್ಲ ಬಿಟ್ಟಾಕ್ರಿ, ಮೈಸೂರಲ್ಲಿ ಡ್ರಗ್ ಫ್ಯಾಕ್ಟ್ರಿ ಅದು ಯಾವ ಮಟ್ಟದಲ್ಲಿತ್ತು? ಇಡೀ ಭಾರತಕ್ಕೆ ಸಪ್ಲೈ ಕೊಟ್ಟು ಭಾರತವನ್ನೇ ತೇಲಿಸುವಂತಹ ಅಲ್ಲಿ ಮಾಫಿಯಾ ನಡೀತಾ ಇತ್ತು. ಅದು ಮೈಸೂರು ಯಾರ್ದು? ನಮ್ಮ CM ಅವರ ತವರೂರು, ಸಿದ್ದರಾಮಯ್ಯನವರ ಅಪ್ಪನ ಮನೆ. ಆದರೆ ಅಂತಲ್ಲಿ ನಡೀತಾ ಇದ್ದ ಅವ್ಯವಹಾರಗಳು, ಮಾಫಿಯಾಗಳ ಬಗ್ಗೆ ಸಿದ್ದರಾಮಯ್ಯನವರಿಗೂ ಮಾಹಿತಿ ಇರಲಿಲ್ಲ, ಹಾಗೆ ನಮ್ಮ ಜಿ ಪರಮೇಶ್ವರ್ ಅವರಿಗೂ ಗೊತ್ತಿರಲಿಲ್ಲ. ಇಂಥ ಒಂದು ಸರ್ಕಾರದ ಅಡಿಯಲ್ಲಿ ನಾವು ಕಾನೂನು ಸುವ್ಯವಸ್ಥೆ, ಒಳ್ಳೆ ಉತ್ತಮ ಸಮಾಜ, ಈ ಕಳಂಕರಹಿತವಾದಂತಹ ಸಮಾಜ ಅಥವಾ ಡ್ರಗ್ ಮುಕ್ತವಾದ ಸಮಾಜ, ಇದನ್ನೆಲ್ಲ ನಾವು ಮರಿಬೇಕಾಗುತ್ತೆ. ಅದರ ಜೊತೆಗೆ ಈಗ ಕುಡುಕರಿಗಂತೂ 31st ಆಫರ್ ಅಂತ ಯಕ್ಕ ಬಿಟ್ಟಿದ್ದಾರೆ. ಬಹುಶಃ ಈ ಡ್ರಿಂಕ್ ಆ್ಯಂಡ್ ಡ್ರೈವ್ ಟೆಸ್ಟು ಕೂಡ ಇರುತ್ತೋ ಇರಲ್ವೋ ಅನ್ನೋದು ಗೊತ್ತಿಲ್ಲ. ಯಾಕೆಂದರೆ ಈ ಟೈಟ್ ಆಗಿಬಿಟ್ರೆ ಪೊಲೀಸರು ಜೀಪಲ್ಲಿ ಬಿಡ್ತಾರೆ, ಅದಕ್ಕೇನು ಡ್ರಿಂಕ್ ಆ್ಯಂಡ್ ಡ್ರೈವ್ ಟೆಸ್ಟ್ ಇರಲ್ಲ. ಬಟ್ ಕಾರು, ಜೀಪು, ಬೈಕಲ್ಲಿ ಹೋಗೋರಿಗೆ ಪೊಲೀಸರು ಬಿಡ್ತಾರಾ? ಅಲ್ಲಿ ನಿಲ್ಲಿಸಿ ಎಷ್ಟಾಗುತ್ತೋ ಅಷ್ಟು ಪೀಕ್ ಅಲ್ವಾ ಅಥವಾ ಫೈನನ್ನು ಜಡಿ ಅಲ್ವಾ ಅಂತ ಕುಡುಕರಿಗೆ ಬಂದ್ಬಿಟ್ರೆ ಮತ್ತು ಅಲ್ಲಿ ಕುಡಿಯೋರ ಸಂಖ್ಯೆ ಕಮ್ಮಿ ಆಗಿಬಿಡ್ಬೋದು ಅಂದ್ಕೊಂಡು ಡ್ರಿಂಕ್ ಆ್ಯಂಡ್ ಡ್ರೈವ್ ಆ ದಿವಸ ಇರುತ್ತಾ ಇರಲ್ವಾ? ಈ ಬಗ್ಗೆ ಕೂಡ ಒಂದು ಸ್ಪಷ್ಟನೆಯನ್ನು ಗೃಹ ಇಲಾಖೆಯ ಮುಖ್ಯಸ್ಥರಾಗಿರುವ ನಮ್ಮ ಜಿ ಪರಮೇಶ್ವರ್ ಅವರು ಹೇಳಬೇಕಾಗುತ್ತೆ. ಅಂದರೆ ಈಗ ಕುಡುಕರಿಗೆ ನೀವು ಆದ್ಯತೆಯನ್ನು ಕೊಡಬೇಕಾಗುತ್ತೆ. ಯಾಕಂದರೆ ಬೆಂಗಳೂರು ಸೇರಿದಂತೆ ಬಾಕಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ 31 ಡಿಸೆಂಬರ್ 31 ರಾತ್ರಿ ಮದ್ಯದ ಹೊಳೆ ಅಂತಾರಲ್ಲ, ಹೊಳೆ ಅಲ್ಲ ಸುನಾಮಿನೇ ಹರಿಯುತ್ತೆ. ಈಗಾಗಲೇ ಎಲ್ಲ ಬಾರುಗಳು, ಪಬ್ಬುಗಳು, MRP ಕೇಂದ್ರಗಳು ಎಲ್ಲವೂ ಕೂಡ ಸ್ಟಾಕ್ ಮೇಲೆ ಸ್ಟಾಕು ಹೊಡ್ಕೊಂಡು ಕೂತಿರ್ತವೆ. ಸೊ ಅವೆಲ್ಲ ಖಾಲಿಯಾಗೋದು ಬೇಡವಾ? ಅದರಿಂದ ಸರ್ಕಾರಕ್ಕೆ ಆದಾಯ ಬೇಡವಾ? ಹೀಗಾಗಿ ಈ ಡ್ರಿಂಕ್ ಆ್ಯಂಡ್ ಡ್ರೈವನ್ನು ಮಾಡಬಾರ್ದಾ ಅನ್ನೋದ್ರ ಬಗ್ಗೆ ಇಷ್ಟೊತ್ತಿಗೆ ಮೀಟಿಂಗ್ ಆಗ್ತಾ ಇದ್ರೂ ಆಗಿರಬಹುದು. ಅಲ್ಲ, ನಂಗೆ ಆ ಫ್ರೀ ಕಾರು ಅಂದ್ರಲ್ಲ, ಫ್ರೀಯಾಗಿ ಟೈಟ್ ಆದವ್ರನ್ನ ಮನೆಗೆ ಬಿಡ್ತೀವಿ ಅಂದ್ರಲ್ಲ, ಅದ್ರ ಒಳಗಡೆ ಏನೆಲ್ಲ ಆಗ್ಬೋದು ಅಂತ ಒಂದು ಕ್ಯೂರಿಯಾಸಿಟಿ ಇದೆ. ಎಲ್ಲ ಪೊಲೀಸರಿಗೂ ಕೂಡ ಆ ಕುಡಿತದ ಸ್ಮೆಲ್ ಆಗೋದಿಲ್ಲ. ಈಗ ಹೊರಗಡೆ ಚಳಿ ಇದೆ, ಗ್ಲಾಸನ್ನು ಏರ್ಸ್ಕೊಂಡಿರ್ತಾರೆ,
ಒಳಗಡೆ ಕೂತಿರೋನ ಬಾಯಿಂದ ವಿಚಿತ್ರವಾದ ಈ ಸ್ಮೆಲ್ಗಳು ಬರ್ತಾ ಇರುತ್ತೆ. ಹಾಗಾಗಿ ಪೊಲೀಸರೇನಾದರೂ ಈಗ ಆರೋಗ್ಯ ತಪ್ಪಿದರೆ ಏನು ಮಾಡ್ತೀರಾ? ಇದೊಂದು ಪ್ರಶ್ನೆ ಬರುತ್ತೆ. ಹಾಗೆ ಕುಡಿದವರು ಸಾಮಾನ್ಯವಾಗಿ ಹೇಳೋದು ಈ ಆಮ್ಲೆಟ್ ಹಾಕೋದು ಅಂತ ಕುಡುಕರ ಭಾಷೆಯಲ್ಲಿ ಕರೀತಾರೆ. ಅಂದರೆ ವಾಂತಿಯನ್ನು ಕಕ್ಕೋದು. ಕೈಲಾಗುತ್ತೋ ಬಿಡುತ್ತೋ ಯಾವುದೋ ಉಮೇದಿಯಲ್ಲಿ ಆ ಮ್ಯೂಸಿಕ್ಕಿಗೆ ಎಕ್ಕಮಕ್ಕ ಕುಡ್ದಿರ್ತಾರೆ. ಕೆಪಾಸಿಟಿಯನ್ನು ಮೀರಿದ ಮೇಲೆ ಹೊಟ್ಟೆ ಏನು ಮಾಡುತ್ತೆ? ಎಲ್ಲವನ್ನು ಕೆಳಗಡೆ ಕಳ್ಸೋಕ್ಕಾಗಲ್ಲ ಸಾರ್, ಕೆಲವೊಂದಿಷ್ಟು ಮೇಲ್ ಕಳಿಸ್ಲೇಬೇಕು ಅಂತ ಮೇಲ್ಗಡೆ ಕಳಿಸುತ್ತೆ. ಆ ಮೇಲ್ಗಡೆ ಕಳಿಸಿದ್ದನ್ನು ವಾಮಿಟ್ ಅಂತ ಕನ್ನಡದಲ್ಲಿ, ವಾಂತಿ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಅದನ್ನೇನಾದರೂ ಪೊಲೀಸ್ ಜೀಪಲ್ಲಿ ಯಾರಾದರೂ ಮಾಡಿಬಿಟ್ರೆ ಏನು ಕತೆ? ಅದನ್ನು ಕ್ಲೀನ್ ಮಾಡೋಕ್ಕೆ ಕೂಡ ಕ್ಲೀನರ್ಗಳು ಇರ್ತಾರಾ? ಇದೊಂದು ಕೇಳಬೇಕಾಗುತ್ತೆ. ಒಂದು ಕೆಲಸ ಮಾಡಿ, ನಾನೇ ಒಂದು ಐಡಿಯಾ ಕೊಡ್ತೀನಿ. ಈ ಹಿಂದ್ಗಡೆ ಕೂತಿರೋರಿಗೇನು ಸೀಟ್ ಬೆಲ್ಟ್ ಏನು ಬೇಡವಲ್ಲ, ಹಾಗಾಗಿ ಸೀಟ್ ಬೆಲ್ಟು ಅದು ಇದ್ರ ಬದಲು ಈ ಕುಡಿದು ಟೈಟಾಗಿ ಕೂತವರ ಕೈಗೊಂದು ಪ್ಲಾಸ್ಟಿಕ್ ಕವರ್ನ ಕೊಟ್ಟುಬಿಡಿ. ಅವರು ಒಂದು ಕೆಲಸ ಮಾಡಲಿ, ಆಮ್ಲೆಟ್ ಬಂದಿದ್ದಲ್ಲ ಅದನ್ನು ಒಳಗಡೆ ಹಾಕುವಂಗೆ ನೀವು ಒಂದು ಸೂಚನೆಯನ್ನು ಕೊಡಬೇಕಾಗುತ್ತೆ. ತಪ್ಪಿ ಸೀಟ್ ರಾಡಿ ಆಯಿತು ಅಂದರೆ ಅವನ್ನ ಬಿಟ್ಟ ಮೇಲೆ ಅವನ ಹತ್ರ ಏನು ಕ್ಲೀನ್ ಮಾಡೋಕ್ಕಾಗುತ್ತಾ? ಅಯ್ಯ, ನಿಲ್ಲಕ್ಕೆ ಆಗ್ತಾಯಿಲ್ಲ, ಅವನು ಕ್ಲೀನ್ ಮಾಡ್ತಾನ. ಮತ್ತೆ ಬೇರೆ ಕುಡುಕರನ್ನ ಕರ್ಕೊಂಬಂದು ಮನೆಗೆ ಬಿಡಬೇಕಲ್ಲ, ಅಯ್ಯೋ. ಹಾಗಾಗಿ ಬ್ಯಾಕಪ್ ಅಂತ ಒಬ್ಬ ಕ್ಲೀನರನ್ನು ಆಲ್ರೆಡಿ ಜೀಪಲ್ಲಿ ಇಟ್ಕೊಂಡಿರೋದು ಬೆಟರು. ಈ ಕುಡಿದು ಟೈಟ್ ಆದಮೇಲೆ ಅವರಿಗೇನೋ ಸಿಕ್ಕಾಪಟ್ಟೆ ಸೀರಿಯಸ್ ಆಗೋಯ್ತು, ಆ ಗುಂಡಿಗಳ ಮಧ್ಯೆ ಎಲ್ಲ ಹೋಗಬೇಕಲ್ಲ, ಆಗ ಆರೋಗ್ಯ ಹದಗೆಡ್ತು ಅಂದರೆ ಏನು ಮಾಡ್ತೀರಾ? ಬಾರ್ಗಳೇನೋ ತುಂಬ ತಡರಾತ್ರಿ ತನಕ ಆ ದಿವಸ ಓಪನ್ ಇರೋಕ್ಕೆ ಪರ್ಮಿಷನ್ ಸಿಗ್ಬೋದು. ಆಸ್ಪತ್ರೆಗಳು ಇರ್ತಾವ, ಡಾಕ್ಟ್ರುಗಳು ಅಲ್ಲಿ ಇರ್ತಾರ. ಹಾಗಾಗಿ ಒಬ್ಬ ಡಾಕ್ಟ್ರನ್ನು ಕೂಡ ನೀವು ಜೀಪಲ್ಲಿ ಇಟ್ಕೋಬೇಕಾಗುತ್ತೆ. ಈಗ ಡ್ರೈವಿಂಗು ಪೊಲೀಸೇ ಮಾಡ್ತಾಯಿದ್ರು ಕೂಡ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗಬೇಕಲ್ಲ. ಕುಡಿದ ಮಂಗ್ಯಗಳ ಹಾಗೆ ಆಡೋರು ಸಿಕ್ಕಾಪಟ್ಟೆ ಜನ ಇರ್ತಾರೆ. ಹಾಗಾಗಿ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಇನ್ನೊಬ್ಬ ಪೊಲೀಸರು ಅಥವಾ ಪೊಲೀಸ್ ಪೇದೆ ಏನಾದರೂ ಇರಬೇಕಾಗುತ್ತೆ. ಸೊ ಡಾಕ್ಟ್ರು, ಡ್ರೈವರು, ಅವರಿಗೊಬ್ಬರು ಜೊತೆಗೆ ಹೆಲ್ಪರು ಮತ್ತು ಕ್ಲೀನರು, 4 ಜನ ಆ ಕಾರಲ್ಲಿ ತುಂಬ ಹೋಯಿತು. ಇನ್ನು ಉಳಿದ ಎಷ್ಟು ಜನರನ್ನ ಎಲ್ಲೆಲ್ಲಿ ತುಂಬ್ಕೊಂಡು ಹೋಗ್ತಾರೆ ಅನ್ನೋದೊಂದು ಕುತೂಹಲ ಇದೆ. ಸೊ ಇಷ್ಟೆಲ್ಲ ಪ್ರಶ್ನೆಗಳಿದ್ದಾವೆ. 31st ಬರ್ತಾ ಇದೆ. ನಾವು ಹೇಳೋದೊಂದೇ, ಹೊಸದೊಂದು ಕ್ಯಾಲೆಂಡ್ರು ನಿಮ್ಮ ಮನೆಗೆ ಬರುವಂತಹ ಜಾಗ. ನಮ್ಮದು ಇದು ಹಿಂದೂ ನಂಬಿಕೆಗಳ ಪ್ರಕಾರ ವರ್ಷವೇ ಅಲ್ಲದೇ ಇದ್ದರೂ ಕೂಡ ಈ ಸಿಸ್ಟಮನ್ನು ಹಿಂದೂಗಳು ಸ್ವೀಕಾರ ಮಾಡಿದ್ದೀವಿ. ನಮಗೆ ಈಗ ದಿನಾಂಕ ಚೇಂಜ್ ಆಗುವುದಕ್ಕೂ ಕೂಡ ಒಂದು ಖುಷಿ ಇದೆ. ಹಾಗಾಗಿ ಸಾಕಷ್ಟು ಜನ ಪಾರ್ಟಿಗಳನ್ನು ಮಾಡ್ತೀರಾ, ಸ್ನೇಹಿತರ ಜೊತೆಗೆ ಸೇರ್ತೀರಾ, ಈ ವರ್ಷದ ಸಿಹಿ ಕಹಿ ನೆನಪುಗಳನ್ನು ಶೇರ್ ಮಾಡ್ಕೋತೀರಾ, ಅಳ್ತೀರಾ, ನಗ್ತೀರಾ, ಹಾಡ್ತೀರಾ, ಕುಣಿತೀರಾ, ಎಲ್ಲವನ್ನ ಮರೆಯುವಂತಹ ಹಾಗೆ ನೆನಪಲ್ಲಿ ಇರುವಂತಹ ನೆನಪುಗಳನ್ನು ಇನ್ನಷ್ಟು ವರ್ಷಗಳ ಕಾಲ ನೆನಪಲ್ಲಿ ಇರೋ ಹಾಗೆ ಸೆಲೆಬ್ರೇಷನನ್ನು ಮಾಡಿ. ಆದರೆ ಇದು ಕುಡಿಯೋರಿಗೆ ಮಾತ್ರ ಹೇಳ್ತಾ ಇರೋದು. ಮೇಲೆ ನೋಡಿದ್ರೆ ಆಕಾಶ ಕಾಣಬೇಕು, ಕೆಳಗಡೆ ನೋಡಿದ್ರೆ ಭೂಮಿನೇ ಕಾಣಬೇಕು, ಇಲ್ಲ ಉಲ್ಟಾ ಪಲ್ಟಾ ಆಗ್ತಾ ಇದೆ ಅನ್ನುವಷ್ಟು ಕುಡಿಬೇಡಿ. ಹಾಗೆ ಆದಷ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳನ್ನು ಬಳಸಿ. ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಬಂದ ಮೇಲೆ ಅವರ ಜೊತೆಗೇ ಹೋಗೋಕ್ಕೆ ಆದಷ್ಟು ಪ್ರಯತ್ನ ಮಾಡಿ. ಪೊಲೀಸ್ ಜೀಪ್ ಮಾಡಿದಾರಂತೆ, ನಮಗೆ ಇಷ್ಟು ವರ್ಷ ಪೊಲೀಸರು ಕಾಟ ಕೊಟ್ಟಿದ್ದೇ ಸಾಕು, ರೋಡಲ್ಲಿ ಫೈನ್ ಹಾಕಿದ್ದೇ ಸಾಕು, ಈ ದಿವಸ ಪೊಲೀಸ್ ಜೀಪಲ್ಲೇ ಮನೆಗೆ ಹೋಗ್ಬಿಡೋಣ ಅನ್ನೋ ಲೆಕ್ಕಾಚಾರದಲ್ಲಿ ಇಲ್ಲಿ ಕೂಡ ಕುಡಿಯೋಕ್ಕೆ ಬರಬೇಡಿ. ಯಾಕೆಂದರೆ ಇದು ಬಾಯಲ್ಲಿ ಮಾತ್ರ ನುಡಿದಂತೆ ನಡೆಯುವ ಸರ್ಕಾರ ಅನ್ನೋದು ನಿಮಗೆ ಗೊತ್ತಿರಲಿ. ಜೊತೆಗೆ ಮಿಸ್ಬಿಹೇವಿಯರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕನಸಲ್ಲೂ ಮನಸ್ಸಲ್ಲೂ ಆಲೋಚನೆ ಮಾಡಬೇಡಿ. ಅಲ್ಲಿ ಜೀಪಲ್ಲಿ ಮಾತ್ರ ಪೊಲೀಸರಿರಲ್ಲ, ನಿಮ್ಮ ಮನೆಗೆ ಮಾತ್ರ ಡ್ರಾಪ್ ಮಾಡೋಕ್ಕೆ ಪೊಲೀಸರು ಬರಲ್ಲ. ಇಲ್ಲಿ ರಕ್ಷಣೆ ಮಾಡೋಕ್ಕೆ ಕೂಡ ಪೊಲೀಸರು ಲಾಠಿ ಹಿಡ್ಕೊಂಡು ರೆಡಿಯಾಗಿರ್ತಾರೆ. ಅಲ್ಲಿ ಸೈಡ್ಸಿಗೆ ಅಂತ ಶೇಂಗಾ ತಿಂದೆ, ಕಬಾಬ್ ತಿಂದೆ, ಅದು ಓಕೆ. ಎಲ್ಲ ಮುಗಿದ್ಮೇಲೆ ಇಲ್ಲಿ ಬಂದು ಲಾಠಿ ತಿಂದೆ ಅಂದರೆ ಕುಡ್ದಿದ್ದೆಲ್ಲ ಇಳಿದೋಗ್ಬಿಟ್ರೆ ಏನು ಮಾಡ್ತೀರಾ? ಅದಕ್ಕೋಸ್ಕರ ಹೇಗೆ ಬಿಹೇವ್ ಮಾಡಬೇಕೋ ಹಾಗೆ ಬಿಹೇವ್ ಮಾಡಿ ಆದಷ್ಟು ಸುರಕ್ಷಿತವಾಗಿ ಮನೆಗೆ ಸೇರಿಕೊಳ್ಳಿ. ಯಾಕೆಂದರೆ 2027 ಇನ್ನೊಂದು ವರ್ಷ ಆದಮೇಲೆ ಬರುತ್ತಲ್ಲ, ಅದಕ್ಕೆ ಸ್ವಾಗತ ಕೋರೋಕ್ಕೆ ಇರಬೇಕಲ್ಲ, ಅದಕ್ಕೋಸ್ಕರ ಹೇಳಿದೆ. ಎಣ್ಣೆ ಸುದ್ದಿ ಹೇಳಿಬಿಟ್ಟೆ ಅಂತ ಸಿಕ್ಕಾಪಟ್ಟೆ ನಶೆಯಲ್ಲಿ, ಸಿಕ್ಕಾಪಟ್ಟೆ ಖುಷಿಯಲ್ಲಿ ಏನೇನೋ ಮಾಡಬೇಡಿ. ಹಾಗೆ ನಮ್ಮ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವಲ್ಲ, ಅವರು ಇನ್ನೂ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ. ಜೊತೆಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಜೈ ಶ್ರೀರಾಮ್.